ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಡೂಯಿಂಗ್ ಅ ಬ್ಯೂಟಿಫುಲ್ ಕಪಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆ್ಯಂಡ್ ಇದನ್ನ ನಾವು ಎನರ್ಜೈಸ್ಡ್ ಕ್ಯಾಂಡಲ್ಸ್ ಅಂತ ಹೇಳ್ತೀವಿ. ಸುಮ್ಮನೆ ಒಂದು ಕ್ಯಾಂಡಲ್ ತಗೊಂಡು ರೀಡಿಂಗ್ ಅಲ್ಲ ನಾನು ಮಾಡೋದು, ಅದನ್ನ ಎನರ್ಜೈಸ್ಡ್ ಈ ಒಂದು ರೀಡಿಂಗ್ ಪರ್ಪಸ್ಗೆ ಮಾಡಿರುವಂತ ಸೋಯ್ ಕ್ಯಾಂಡಲ್ ಆಗಿರುತ್ತೆ ಇದು. ಸೊ ಈ ಒಂದು ಕ್ಯಾಂಡಲ್ನ ಯೂಸ್ ಮಾಡಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಹಾಗೂ ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಸಲ ಅವ್ರ ಹೆಸರು ಹೇಳಿ, ಅವರ ಬಗ್ಗೆ, ಅವರ ಪ್ರೆಸೆಂಟ್ ಎನರ್ಜಿ, ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ, ಅವ್ರಿಗೆ ಏನ್ ಹೇಳಬೇಕು ಅನ್ನಿಸ್ತಾ ಇದೆ, ಇದೆಲ್ಲದರ ಕುರಿತಾಗೂ ರೀಡಿಂಗ್ ನ ಮಾಡ್ತಿದ್ದೀನಿ. ಹಾಗೂ ವಾಪಸ್ ಬರ್ತಾರೆ ಅಂದ್ರೆ ಎಷ್ಟು ಬೇಗ ಬರ್ತಾರೆ ನಿಮ್ಮ ಲೈಫಿಗೆ, ನೋ ಕಾಂಟ್ಯಾಕ್ಟ್ ಇರ್ಬೋದು, ಸಿಚುವೇಶನ್ ಏನೇ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನೀವು ಪ್ರಾಬ್ಲಮ್ಸ್ ನೋಡ್ತಿದ್ದೀರಾ ಅಂದ್ರೆ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಇದನ್ನ ನಾವು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಕಲೆಕ್ಟಿವ್ ರೀಡಿಂಗ್ ಅಂದ್ರೆ ನೀವು ಒಂದು ರೀಸನ್ಗೋಸ್ಕರ ಈ ಒಂದು ವಿಡಿಯೋನ ಕ್ಲಿಕ್ ಮಾಡ್ತಿದ್ದೀರಾ. ಸೊ ಕ್ಲಿಕ್ ಮಾಡಿದ್ರಿ ಅಂದಾಗ ಒಂದಷ್ಟು ಮೆಸೇಜಸ್ ಯೂನಿವರ್ಸ್ ಇಂದ ನಿಮ್ಗೆ ಖಂಡಿತವಾಗ್ಲೂ ತಲುಪುತ್ತೆ. ಆ ವಿಷಯವಾಗಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನ ಒಂದು ನಾನು ನಿಮ್ಗೆ ಹೇಳ್ಬೇಕಾಗಿದೆ, ಸ್ಕ್ಯಾಮರ್ಸ್ ಇದ್ದಾರೆ, ಮೋಸ ಮಾಡೋರು ಇದ್ದಾರೆ. ಈ ವಿಷಯವಾಗಿ ನಾವು ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಯಾರಂದ್ರೆ ಅವ್ರನ್ನ ಟ್ಯಾರೋ ರೀಡಿಂಗ್ ಕುರಿತಾಗೋ ಅಥವಾ ಈ ಕ್ಯಾಂಡಲ್ ರೀಡಿಂಗ್ ಕುರಿತಾಗೋ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ. ಐ ಆಮ್ ಅ ಸರ್ಟಿಫೈಡ್ ಟ್ಯಾರೋ ರೀಡರ್ ಅಂಡ್ ಆಲ್ಸೋ ಐ ಆಮ್ ಅ ಸೈಕಾಲಜಿಸ್ಟ್ ಪ್ರೊಫೆಷನಲಿ. ಸೊ ನೀವು ನಿಮ್ಮ ದುಡ್ಡನ್ನ ಜವಾಬ್ದಾರಿಯಾಗಿ ಇದ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೊತ್ತು ಗುರಿ ಇಲ್ದಿರೋರು, ಇದ್ರ ಬಗ್ಗೆ ನಾಲೆಜ್ ಇಲ್ದೇ ಇರೋರು ಕೂಡ ಈ ತರ ರೀಡಿಂಗ್ ನ ಮಾಡ್ತಾ ಇದ್ದಾರೆ. ನನ್ಗೆ ತುಂಬಾ ಬೇಜಾರಾಗುತ್ತೆ. ಮತ್ತೆ ನನ್ನ ಚಾನೆಲ್ಗೆ 1 ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೀವು ಅದನ್ನು ನೋಡ್ಬೇಕಾಗತ್ತೆ. ಬೇರೆಯವ್ರು ಯಾರೇ ಮಾಡ್ತಿದ್ರು ಕೂಡ ಇತ್ತೀಚೆಗೆ 1-2 ಕಾರ್ಡ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ರೀಡಿಂಗ್ಸ್ ನ. ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ, ಹೇಗ್ ಕಲ್ತ್ರು, ನೀವು ಇದನ್ನೆಲ್ಲ ಕೇಳಿದ್ರೆ ಅವ್ರಿಗೇನು ಉತ್ತರನೇ ಇರೋದಿಲ್ಲ. ಸೊ ಫಾಲೋ ಮಾಡೋವಾಗ್ಲೂ ನೋಡ್ಕೊಂಡು ಫಾಲೋ ಮಾಡಿ. ಎಂಥವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ಯಾರವರು ಪ್ರೊಫೆಷನಲ್ಲೇ ಇದಾರಾ ಇಲ್ವಾ, ಇದ್ರ ಬಗ್ಗೆ ಎಲ್ಲ ನೀವು ಕ್ಲಾರಿಟಿ ತಗೊಂಡೇ ಇದ್ ಮಾಡಿ. ಸೊ ಲೆಟ್ ಮಿ ಸ್ಟಾರ್ಟ್ ದ ರೀಡಿಂಗ್. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ನಾನು ಎಲ್ಲ ಮೆಸೇಜಸ್ನು ನಿಮಗೆ ಈ ಒಂದು ರೀಡಿಂಗ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಅವ್ರಿಗೆ ಏನ್ ಹೇಳ್ಬೇಕು ಅನ್ಸ್ತಿದೆ ನಿಮ್ಗೆ, ಅವ್ರು ಯಾವ ರೀತಿಯಾದ ಒಂದು ಪರಿಸ್ಥಿತಿಲಿ ಇದ್ದಾರೆ, ಅವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ, ಎಲ್ಲದ್ರ ಕುರಿತಾಗೂ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಟ್ ದ ಸೇಮ್ ಟೈಮ್ ಟ್ಯಾರೋ ಬೋತ್ ಐ ಆಮ್ ಡೂಯಿಂಗ್. ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಇದ್ರಲ್ಲಿ ನೀವೇನು ಕಾರ್ಡ್ ನ ಸೆಲೆಕ್ಷನ್ ಮಾಡೋದೇನಿಲ್ಲ. ನಾನು ಮೆಸೇಜಸ್ ನ ಮತ್ತೆ ಅವ್ರೇನ್ ಹೇಳ್ಬೇಕು ಅಂತ ಹೊರಟಿದ್ದಾರೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಲೆಟ್ ಮೀ ಸಿ ವಾಟ್ ಇಸ್ ದ ಮೆಸೇಜ್. ಅಂಡ್ ಕಪಲ್ ವ್ಯಾಕ್ಸ್ ರೀಡಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸಚ್ ಅ ಬ್ಯೂಟಿಫುಲ್ ಕಪಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಇವತ್ತು. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಐ ವಿಲ್ ಬರ್ನ್ ದ ಕ್ಯಾಂಡಲ್. ಸೊ ಡಿವೈನ್ಸ್, ಏಂಜಲ್ಸ್ ಏನು ಈ ಒಂದು ರಿಲೇಶನ್ಶಿಪ್ಗೆ ಮೆಸೇಜಸ್ ಕೊಡಕ್ ಹೊರಟಿದ್ದಾರೆ ಅಂತ ಹೇಳ್ತೀನಿ. ಈ ಒಂದು ರಿಲೇಶನ್ಶಿಪ್ ವಿಷಯವಾಗಿ ಏನು ಹೇಳಕ್ ಬಯಸ್ತಾ ಇದ್ದಾರೆ, ಮನಸ್ಸಿನಲ್ಲಿ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ. ಏಂಜಲ್ಸ್ ಪ್ಲೀಸ್ ಗೈಡ್. ಪ್ರೆಸೆಂಟ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಫ್ಲೇಮ್ ನ ಗಮನಿಸಿ. ತುಂಬಾ ಸ್ಟೇಬಲ್ ಆಗಿದೆ ಅಂಡ್ ಒಂದು ಬ್ಯಾಲೆನ್ಸ್ಡ್ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮೈಂಡ್ ಅಲ್ಲಿ ನೀವು ಈಗ ಈ ಕ್ಷಣದಲ್ಲಿ ಇದ್ದೀರಾ. ಅವ್ರೇನ್ ಹೇಳಕ್ ಹೊರಟಿದ್ದಾರೆ ಅಂತ ಕೂಡ ಒಂದಷ್ಟು ಮೆಸೇಜಸ್ ನಾನು ನಿಮ್ಗೆ ತೆಗಿತಾ ಇದ್ದೀನಿ. ಗೈಡ್ಸ್, ವಾಟ್ ಆರ್ ದ ಮೆಸೇಜಸ್? ಪೊಸೆಸಿವ್ನೆಸ್. ಎಸ್, ಐ ಆಮ್ ಸೆಲ್ಫಿಶ್. ಐ ಕಾಂಟ್ ಟಾಲರೇಟ್ ಯೋರ್ ಆಬ್ಸೆನ್ಸ್. ನಾನು ಹೇಳಿದ್ದೀನಿ ನಿಮ್ಗೆ, ಅದೇ ಬಂದಿದೆ ಮೆಸೇಜ್ ಕೂಡ. ಹೌದು, ನಾನು ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಹಾಗೂ ಪೊಸೆಸಿವ್ ಆಗೂ ಇದ್ದೀನಿ. ನಿನ್ನನ್ ಬಿಟ್ಟು ನನ್ನ ಕೈಲಿ ಇರೋಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು. ಮತ್ತೆ ಪ್ಲೆಜರ್ ಕಾರ್ಡ್ ಬರ್ತಾ ಇದೆ. ಲುಕಿಂಗ್ ಎಟ್ ಯು, ಟಾಕಿಂಗ್ ಟು ಈಸ್ ಗ್ರೇಟೆಸ್ಟ್ ಎಂಜಾಯ್ಮೆಂಟ್ ಫಾರ್ ಮೀ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಗೆ ಈಗ ಪ್ರೆಸೆಂಟ್. ಮೇ ಬಿ ಅವ್ರು ನಿಮ್ ಫೋಟೋಸ್ ನೋಡ್ತಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತಿರ್ಬಹುದು, ಅಥವಾ
ನಿಮ್ಮ ಅವರ ಮೆಮೊರೀಸ್ ಬಗ್ಗೆ ಕೂಡ ಅವರು ಮತ್ತೆ ಆ ಒಂದು ವಿಷಯದ ಕಡೆಗೆ ಹೋಗ್ತಿರಬಹುದು. ನೀವು ಅವರು ಕಳೆದಿದ್ದ ಸಮಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ದ ಡೈರೆಕ್ಷನ್ ಇಸ್ ಕೈಂಡ್ ಆಫ್ ಪಾಸಿಟಿವ್ ಕಡೆಗೆ ಡೈರೆಕ್ಷನ್ ಬರ್ತಾ ಇದೆ ಫ್ಲೇಮ್ದು ನೋಡಕ್ ಹೋದಾಗ. ಮತ್ತೆ ಸೆಪರೇಷನ್ ಅವ್ರಿಗೆ ಇದನ್ನ ಟಾಲರೇಟ್ ಮಾಡಕ್ ಆಗ್ತಾ ಇಲ್ಲ. ಡಿಫಿಕಲ್ಟ್ ಟು ಕೋಪ್ ಅಪ್ ವಿತ್ ಯೋರ್ ಆಟಿಟ್ಯೂಡ್ ನವ್. ಸೊ ಅವರ ಪ್ರಕಾರ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ ಆಗೋದಕ್ಕೆ ಅಥವಾ ಏನಾದ್ರೂ ಇಶ್ಯೂಸ್ ಆಗಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣ, ನಿನ್ನ ಆಟಿಟ್ಯೂಡ್ ಇಂದಾನೇ ನಾನು ಹೀಗೆಲ್ಲ ವರ್ತಿಸ್ಬೇಕಾಯ್ತು, ಈ ತರ ನಿಮ್ಮನ್ನ ದೂರ್ತಾನೂ ಇದ್ದಾರೆ ಅಂತ ಹೇಳ್ತೀನಿ. ಇಮೋಷನಲ್ ಬ್ಯಾಗೇಜ್ ಬರ್ತಾ ಇದೆ. ಮೈ ಹಾರ್ಟ್ ಇಸ್ ಟಯರ್ಡ್ ಆಫ್ ಗೆಟಿಂಗ್ ಹರ್ಟ್, ಐ ನೀಡ್ ಸ್ಪೇಸ್ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ಇಮೋಷನಲಿ ಅವ್ರು ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀನ್ ಹರ್ಟ್ ಮಾಡ್ತಾ ಇದ್ದೆ, ನೀನ್ ನನ್ಗೆ ವ್ಯಾಲ್ಯೂ ಕೊಡ್ಲಿಲ್ಲ, ನೀನ್ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಈಗೆಲ್ಲ ಅವರು ನಿಮ್ಗೆ ಆ ತರದೊಂದು ಮೆಸೇಜ್ ನ ಪಾಸ್ ಮಾಡ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಫೌಂಡೇಶನ್ ಕಾರ್ಡ್ ಬಂದಿದೆ. ನಾನು ಫ್ಲೇಮ್ ಉರಿಯೋವಾಗ್ಲೂ ನಾನು ಅದನ್ನೇ ಫೋಕಸ್ ಮಾಡಿದ್ದು. ಫ್ಲೇಮ್ ತುಂಬಾ ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಆಗಿದೆ. ಸ್ಟೆಬಿಲಿಟಿ ರಿಲೇಶನ್ಶಿಪ್ ನಲ್ಲಿ ಇದೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ಬಹುದು. ಆರ್ ಲವ್ ಹ್ಯಾಸ್ ನೋ ಎಕ್ಸ್ಪೈರಿ ಡೇಟ್, ಐ ವಾಂಟ್ ಟು ಗ್ರೋ ಓಲ್ಡರ್ ವಿತ್ ಯು ಅಂತ ಹೇಳ್ತಾ ಇದಾರೆ. ಸೊ ನಿನ್ನ ನಾನು ಬಿಡೋದಂತೂ ಖಂಡಿತವಾಗ್ಲೂ ಅದು ಆಗದೆ ಇರುವಂತಹ ವಿಷಯ. ನಾನು ನಿನ್ ಬಿಟ್ಟಿರೋಕ್ ಆಗೋದಿಲ್ಲ. ಸೊ ಐ ವಿಲ್ ಕಮ್ ಬ್ಯಾಕ್. ನಾನು ನಿನ್ನ ಲೈಫಿಗೆ ವಾಪಸ್ ಬರ್ತೀನಿ. ಈಗ ಸ್ವಲ್ಪ ನಾನು ಗೊಂದಲದಲ್ಲಿದ್ದೀನಿ, ನೋವಲ್ಲಿದ್ದೀನಿ ಅಂತ ಒಂದು ಅಶ್ಯೂರೆನ್ಸ್ ಕೂಡ ಈಗ ಆಕ್ಚುಲಿ ನಿಮ್ ಬಗ್ಗೆ ಅವ್ರು ತುಂಬಾ ಸ್ಟ್ರಾಂಗ್ ಆಗೇನೆ ಫೀಲ್ ಮಾಡ್ತಾ ಇದಾರೆ. ದೇ ಆರ್ ಮಿಸ್ಸಿಂಗ್ ಯೋರ್ ಪ್ರೆಸೆನ್ಸ್. ನಿಮ್ಮ ಇರುವಿಕೆನ ಅವರು ಮಿಸ್ ಮಾಡ್ತಾ ಇದ್ದಾರೆ. ಹಾಗೂ ಯಾಕೆ ಹೀಗಾಯ್ತು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ನೀವು ಈ ಫ್ಲೇಮ್ನೇ ಫೋಕಸ್ ಮಾಡಿ, ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಇದ್ರ ಅರ್ಥ ಏನಂದ್ರೆ, ಈ ವ್ಯಕ್ತಿಯ ಪರ್ಸನಾಲಿಟಿ ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಅವ್ರು ನಿಮ್ನ ಬೇಕು ಅಂತ ಹರ್ಟ್ ಮಾಡೋದು ಆ ರೀತಿಯಾಗೆಲ್ಲ ಅವರು ವರ್ತಿಸಿಲ್ಲ ಈ ವ್ಯಕ್ತಿ. ಐ ಜಸ್ಟ್ ವಾಂಟ್ ಯು ಟು ಫೋಕಸ್ ಮೋರ್ ಟುವರ್ಡ್ಸ್ ದಿಸ್ ಬ್ಯೂಟಿಫುಲ್ ಕ್ಯಾಂಡಲ್, ಬಿಕಾಸ್ ತುಂಬಾ ಮೆಸೇಜಸ್ ಈ ಒಂದು ಕ್ಯಾಂಡಲ್ ಅಲ್ಲಿ ಐ ಆಮ್ ಸೀಯಿಂಗ್. ಅದಕ್ಕೆ ನಾನು ಇನ್ನೊಂದಷ್ಟು ಮೆಸೇಜಸ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ಈ ವ್ಯಕ್ತಿಯಿಂದ. ಅವ್ರು ಯಾವತ್ತೂ ಈ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ, ದೂರ ಆಗ್ತೀವಿ ಅಂತ ನಿಮ್ ಜೊತೆ ಆ ಒಂದು ಕಾಲವನ್ನ ಕಳೆಯೋವಾಗ್ಲೂ ಕೂಡ ಹಾಗೆ ಅವ್ರು ಯೋಚನೆ ಮಾಡಿಲ್ಲ ಅಂತಾನೆ ಹೇಳ್ತೀನಿ. ಅಂಡ್ ಮತ್ತೆ ನಾನು ರಿಪೀಟ್ ಮಾಡ್ತಿದ್ದೀನಿ, ಇದನ್ನ ನಾವು ಕಲೆಕ್ಟಿವ್ ಗ್ರೂಪ್ ರೀಡಿಂಗ್ ಅಂತ ಹೇಳ್ತೀವಿ. ಎಲ್ಲಾನು ರೆಸೊನೇಟ್ ಆಗುತ್ತೆ, ನಾನು ಹೇಳೋದು ಎಲ್ಲಾನು ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಕೆಲವು ಮಾತುಗಳು ಏನ್ ಹೇಳ್ತೀನಿ, ಮೆಸೇಜಸ್ ಕನೆಕ್ಟ್ ಆಗ್ಬಹುದು. ನೀವು ಅವರು ಟ್ರಾವೆಲ್ ಮಾಡಿರುವಂತ ಕ್ಷಣಗಳನ್ನ ಅವರು ಪ್ರೆಸೆಂಟ್ ಮಿಸ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರೈವೇಟ್ ಸ್ಪೇಸ್ ಏನಿತ್ತು, ನೀವು ಅವರು ಒಂದ್ ಜಾಗಕ್ಕೆ ಪ್ರತಿ ಸಲ ಹೋಗ್ತಾ ಇದ್ರಲ್ಲ, ಅದನ್ನ ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬೇಸಿಕ್ಲಿ. ಹಾಗೂ ಅವರು ಥಿಂಕ್ ಕೂಡ ಮಾಡ್ತಾ ಇದ್ದಾರೆ, ಹೇಗ್ ಸರಿ ಮಾಡ್ಕೊಳ್ಳೋದು, ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬಹುದಾ ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ಮತ್ತು ಈ ಒಂದು ರೀಡಿಂಗ್ ಅಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆ ನಿಮ್ ಜೊತೆ ಇನ್ನ ಎಷ್ಟೋ ಡ್ರೀಮ್ಸ್ ಇತ್ತು, ಕನಸುಗಳು, ಅಂದ್ರೆ ಆತರ ಪ್ಲಾನ್ಸ್ ನ ಮಾಡ್ಕೊಂಡಿದ್ರು ನಿಮ್ ಜೊತೆ. ನಾವ್ ಈ ತರ ಇರೋಣ, ನಾವ್ ಹಾಗಿರೋಣ, ನಾವ್ ಈ ತರ ಎಲ್ಲ ನಮ್ ಮೇ ಬಿ ಸೆಕ್ಯೂರ್ಡ್ ಆಗಿರೋಣ, ಮೇ ಬಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿರ್ಬೋದು ನಿಮ್ ಜೊತೆ, ಅಥವಾ ಮೇ ಬಿ ಒಂದು ಮನೆ ತಗೊಳ್ಳೋಣ, ಅಥವಾ ಅಂದ್ರೆ ಒಟ್ಟಿಗೆ ಏನಾದ್ರು ಮಾಡೋಣ, ಮೇ ಬಿ ಕಾರ್ ತಗೊಳ್ಳೋಣ, ಈ ತರ ಎಲ್ಲ ಡಿಸ್ಕಷನ್ ನಿಮ್ ಹತ್ರ ಮಾಡಿರೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಆ ಒಂದು ವಿಷಯದ ಕಡೆಗೂ ಕೂಡ ಅವರು ವಾಲ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಡ್ರೀಮ್ಸ್ ಇಟ್ಕೊಂಡಿದ್ವಿ, ಇಷ್ಟೆಲ್ಲ ಆಸೆಗಳು ಇಟ್ಕೊಂಡಿದ್ವಿ, ಹೀಗಾಯ್ತಲ್ಲ ಅಂತ ಕೂಡ ಅವರು ಬೇಜಾರ್ನಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗ್ಬಾರ್ದಾಗಿತ್ತು, ಹೀಗಾಗಿದ್ದೆ ತಪ್ಪಾಯ್ತಲ್ಲ ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾನು ಇವಾಗ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಬಗ್ಗೆನೇ ಆಗಿರುತ್ತೆ ರೀಡಿಂಗ್. ಇನ್ನ ಏನ್ ಮೆಸೇಜಸ್ ಇದೆ, ಫ್ಯೂಚರ್ ಹೇಗಿರುತ್ತೆ, ವಾಟ್ ಇಸ್ ದ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಈ ಒಂದು ರಿಲೇಶನ್ಶಿಪ್ ಕುರಿತಾಗಿ ಅಂತ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಗೆ.
ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಒಂದು ಕಾರ್ಡ್ ಇದೆಯಲ್ಲ, ಇದನ್ನ ನಾವು ಸ್ಟೆಬಿಲಿಟಿ ಕಾರ್ಡ್ ಅಂತ ಮತ್ತೆ ಅದನ್ನೇ ಹೇಳ್ತೀವಿ, ಯಾಕಂದ್ರೆ ಅರ್ತ್ ಎಲಿಮೆಂಟ್ ಇದೆ. ಸೊ ನಿಮ್ ಜೊತೆ ಅವ್ರ ಲೈಫ್ ನ ಅದ್ಭುತವಾಗಿ ಸೃಷ್ಟಿ ಮಾಡ್ಕೋಬೇಕು ಅಂತಾನೆ ಅವ್ರ ಆಸೆ ಕನಸುಗಳನ್ನ ಇಟ್ಕೊಂಡಿದ್ರು ಅಂತ ಹೇಳ್ಬೇಕು. ಅದಾದ ನಂತರ ನೈಟ್ ಆಫ್ ಕಪ್ಸ್. ಈ ಎರಡು ಕಾಂಬಿನೇಷನ್ ಕಾರ್ಡ್ಸ್ ತುಂಬಾ ಒಳ್ಳೆಯ ಸಂಕೇತ ಅಂತ ಹೇಳ್ತೀನಿ, ಯಾಕಂದ್ರೆ ವಾಟರ್ ಎಲಿಮೆಂಟ್, ಅರ್ತ್ ಎಲಿಮೆಂಟ್ ಇದೆ. ವಾಟರ್ ಅಂಡ್ ಅರ್ತ್ ಇದೆಯಲ್ಲ, ಆ ಮಣ್ಣು ಮತ್ತೆ ನೀರು ಸೇರಿದ್ರೆ ಅದು ಒಂದು ಅದ್ಭುತವಾದ ಕ್ರಿಯೇಷನ್ ಮಾಡುತ್ತೆ ಅಲ್ವಾ. ಪ್ಲಾಂಟ್ಸ್ ಬೆಳೆಯುತ್ತೆ, ಭೂಮಿ ಫಸಲು ಕೊಡುತ್ತೆ. ಹಾಗೆ ನಿಮ್ಮ ರಿಲೇಶನ್ಶಿಪ್ ಕೂಡ ಗ್ರೋತ್ ಪರ್ಸ್ಪೆಕ್ಟಿವ್ ನಲ್ಲೇ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಗೆ ರೆಸನೇಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ನಲ್ಲಿ ನೀವು ತುಂಬಾ ಹತ್ರವಾಗಿ ಹೋಗಿರ್ಬೋದು, ಎಂಗೇಜ್ಮೆಂಟ್ ಅಥವಾ ಒಂದು ಮದುವೆ ವಿಷಯವಾಗಿ ಮಾತುಗಳು ನಡೆದಿರ್ಬೋದು, ಫ್ಯಾಮಿಲಿನ ಇನ್ವಾಲ್ವ್ ಮಾಡಿರ್ಬೋದು. ಆತರ ನಾನು ಜನರು ಇನ್ವಾಲ್ವ್ ಆಗಿದ್ರು ಈ ರಿಲೇಶನ್ಶಿಪ್ ನಲ್ಲಿ, ಮುಂದೆ ತಗೊಂಡು ಹೋಗೋಕೆ ಪ್ಲಾನ್ಸ್ ಮಾಡ್ಕೊಂಡಿದ್ರಿ ಅಂತ ಬರ್ತಾ ಇದೆ ರೀಡಿಂಗ್ ನಲ್ಲಿ. ಅದಾದ ಕ್ಷಣನೇ ಡೆತ್ ಕಾರ್ಡ್ ಬರ್ತಾ ಇದೆ. ಜಸ್ಟ್ ಸಿ, ತುಂಬಾನೇ ನೋವಿನ ವಿಷಯ. ಈ ತರ ಫ್ಯಾಮಿಲಿನ ಎಲ್ಲ ಇನ್ವಾಲ್ವ್ ಮಾಡಿ ಒಂದು ಡೆತ್ ಅಂದ್ರೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಬ್ಲಾಕ್ ಕಾರ್ಡ್ ಇರ್ಬೋದು, ಅಂದ್ರೆ ಅವ್ರು ನಿಮ್ಮ ಹತ್ರ ಮಾತಾಡದೆ ಇರ್ಬೋದು, ಸಡನ್ ಆಗಿ ಡಿಸ್ಕನೆಕ್ಟ್ ಆಗೋದು, ಹಾಗೂ ಏನು ಮಾತಾಡದೆ ಹಾಗೆ ಬಿಟ್ಟು ಹೋಗೋದು, ಅದೆಲ್ಲ ನಡೆದಿದೆ. ಮತ್ತೆ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದು ಒಂದು ಇಂಡಿಕೇಶನ್ ಏನ್ ಕೊಡ್ತಾ ಇದೆ ಅಂದ್ರೆ ಡೈರೆಕ್ಷನ್ ಇಸ್ ಕಮಿಂಗ್ ಟುವರ್ಡ್ಸ್ ಯು. ಅವ್ರು ವಾಪಸ್ ಬಂದೇ ಬರ್ತಾರೆ. ಅಕಾರ್ಡಿಂಗ್ ಟು ರೀಡಿಂಗ್ ಒಂದು 3 to 4 weeks, ಮ್ಯಾಕ್ಸಿಮಮ್ 4 weeks, ಮಿನಿಮಮ್ 2 weeks ಅಷ್ಟ್ರೊಳಗಡೆ ನಿಮ್ ಲೈಫಿಗೆ ವಾಪಸ್ ಬರ್ತಾರೆ. ಅನ್ಬ್ಲಾಕ್ ಮಾಡಿದ್ರೆ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ತಾರೆ, ಹಾಗೂ ಮಾತಾಡ್ತಿಲ್ಲ ಅಂದ್ರೆ ಮಾತಾಡ್ತಾರೆ. ಬಿಕಾಸ್ ಈ ಒಂದು ರಿಲೇಶನ್ಶಿಪ್ ಇಸ್ ಬ್ಲೆಸ್ಡ್. ನೀವು ಅವರು ಬೇರೆ ಆಗೋದಕ್ಕೆ ಯಾವ ಕಾರಣ ಮೆಜಾರಿಟಿ ಆಗಿ ನೋಡಕ್ ಹೋದ್ರೆ ಏನೂ ಇಲ್ಲ. ಮತ್ತೆ ಇಲ್ಲಿ ಒಂದು ಇನ್ಫಿನಿಟಿ ಸಿಂಬಲ್ ಬಂದಿರೋದ್ರಿಂದ ದೈವದ ಬ್ಲೆಸ್ಸಿಂಗ್ಸ್ ಇದೆ, ಹಾಗೂ ಇನ್ಫಿನಿಟಿ ಇಸ್ ಆಲ್ ಅಬೌಟ್ ಇಟರ್ನಲ್ ಲವ್ ಅಂತ ಹೇಳ್ತೀವಿ. ಆ ತರದ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಆಗಿದೆ. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಅಫ್ಕೋರ್ಸ್ ಡೆತ್ ಬಂದಿರೋದ್ರಿಂದ ಈಗ ಸಿಚುವೇಶನ್ ಹೇಗಿದೆ ಅಂದ್ರೆ ನಿಮ್ಗೆ ಭಯ ಇರ್ಬೋದು, ಆತಂಕ ಇರ್ಬೋದು, ಏನಾಗುತ್ತೋ ಏನೋ, ಅವ್ರು ಕಾಂಟ್ಯಾಕ್ಟ್ ಮಾಡೋದೇ ಇಲ್ವೇನೋ ನನ್ನ, ಈ ತರ ಎಲ್ಲ ನೀವು ನೋವು ಅನುಭವಿಸ್ತಿರ್ಬಹುದು. ಆಸ್ ಐ ಟೋಲ್ಡ್, ಎಂಗೇಜ್ಮೆಂಟ್ ಹತ್ರ ಬಂದು ಕ್ಯಾನ್ಸಲ್ ಆಯ್ತು ಅಂತ ನೀವು ಯೋಚನೆ, ಆತರ ಒಂದು ಅನುಭವ ಆಗಿರ್ಬೋದು, ಅಥವಾ ಮದುವೆ ಹತ್ರ ಬಂದು ಹಿಂಗಾಯ್ತು ಅಂತ ಆ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಬೇಸಿಕ್ಲಿ ಈಗ ಕಟ್ ಆಫ್ ಆಗಿರೋದು ಅದೊಂಥರ ಶಾಕಿಂಗ್ ಎಕ್ಸ್ಪೀರಿಯನ್ಸ್. ಅವರು ಕೂಡ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಇದಾರೆ. ನಾನು ಆ ತರ ಡಿಸಿಷನ್ ತಗೊಂಡಿದ್ ತಪ್ಪು ಅಂತ ಕೂಡ ಈಗ ಫೀಲ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನಾನು ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ. ಐ ವುಡ್ ಶೋರ್ಲಿ ಸೇ ಡೋಂಟ್ ಗಿವ್ ಅಪ್. ನಾನು ಹೇಳಿರೋ ಟೈಮ್ ಲೈನ್ ನ ಫಾಲೋ ಮಾಡಿ. ಅಕಾರ್ಡಿಂಗ್ ಟು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಫ್ಲೇಮ್ ತುಂಬಾನೇ ಒಂದು ಗ್ರೋತ್ ಓರಿಯೆಂಟೆಡ್ ಆಗಿದೆ, ಮತ್ತೆ ಫ್ಲಿಕರ್ ಆಗ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಫ್ಲೇಮಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ಅವ್ರ ಯೋಚನೆ ಕೂಡ ತುಂಬಾ ಚಂಚಲವಾಗ್ತಾ ಇದೆ ಅಂತ. ಆದ್ರೆ ಹಾಗೂ ಬರ್ತಾ ಇಲ್ಲ ರೀಡಿಂಗ್ ನಲ್ಲಿ. ಅಗೇನ್ ಇಟ್ಸ್ ಅ ಗುಡ್ ಇಂಡಿಕೇಶನ್. ಅಂದ್ರೆ ಅದು ಉರಿಯೋದು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ಅದು ಇಟ್ಸ್ ಜಸ್ಟ್ ಫ್ಲೋಯಿಂಗ್. ದ ಫ್ಲೇಮ್ ಇಸ್ ಲೈಕ್ ದ್ಯಾಟ್. ಆ ಫ್ಲೇಮಲ್ಲಿ ನಾನೇನು ಅವರು ಬದಲಾಗ್ತಾರೆ ಅಥವಾ ಚೇಂಜ್ ಆಗಿ ನಿಮ್ಗೆ ನೋವು ಉಂಟು ಮಾಡ್ತಾರೆ ಅಥವಾ ವಾಪಸ್ ಬರೋ ಆ ಥರ ನಾನೇನು ಈಗಲೂ ಕೂಡ ನೋಡ್ತಾ ಇಲ್ಲ. ಬೇಸಿಕ್ಲಿ ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರು ಇಟ್ ಇಸ್ ಜಸ್ಟ್ ಅಗೇನ್ ವಿತ್ ದಟ್ ಸ್ಟ್ರೆಂತ್ ನಲ್ಲೇ ಆ ಒಂದು ಫ್ಲೇಮ್ ಇದೆ. ಸೊ ಇದ್ರ ಅರ್ಥ ಏನಾದ್ರೆ ರಿಲೇಶನ್ಶಿಪ್ ನಲ್ಲಿ ಅಷ್ಟು ಪ್ರೀತಿ ಇದೆ ನಿಮಗೂ ಅವ್ರಿಗೂ, ಅಷ್ಟು ಲವ್ ಎಕ್ಸ್ಚೇಂಜ್, ಎನರ್ಜಿ ಎಕ್ಸ್ಚೇಂಜ್ ಆಗಿದೆ ಅಂತ ಅರ್ಥ. ಏನೇ ಅಡ್ಡಿ ಆತಂಕಗಳು ಬಂದ್ರು ಈ ರಿಲೇಶನ್ಶಿಪ್ ಬ್ರೇಕ್ ಆಗಲ್ಲ ಅಂತ ಅರ್ಥ. ಈಗ ಪಾಸ್ ಆಗಿದೆ, ಐ ಎಕ್ಸೆಪ್ಟ್ ಇಟ್. ಪಾಸ್ ಬ್ರೇಕ್ ಅಂತ ಅಲ್ಲ, ಪಾಸ್ ವಿಲ್ ಬಿ ಅ ಪಾಸ್. ಅವ್ರು ವಾಪಸ್ ಬರ್ತಾರೆ ಅಂತಾನೆ. ಲುಕ್ ಬಿಯಾಂಡ್ ಇಲ್ಯೂಷನ್ ಬರ್ತಾ ಇದೆ. ಸೊ ಬೇಸಿಕ್ಲಿ ನೀವೇನಾದ್ರೂ ತುಂಬಾ ಓವರ್ ಥಿಂಕ್ ಮಾಡೋದು, ಏನಾಗುತ್ತೋ ಅಂತ ಯೋಚನೆ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಈ ಕೂಡಲೇ ಕಟ್ ಆಫ್ ಮಾಡಿ. ಬಿಕಾಸ್ ಇಟ್ಸ್ ಅನ್ನೆಸೆಸರಿ. ನೀವು ಆ ತರ ಕೆಟ್ಟ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ಇಲ್ಯೂಷನಲ್ ವರ್ಲ್ಡ್ ಅಲ್ಲಿ ಇದ್ದೀರಾ, ಭ್ರಮೆಲಿದ್ದೀರಾ, ಏನಾಗುತ್ತೋ ಏನೋ ಅಂತ ಒಂದು ನೆಗೆಟಿವ್ ಆಗಿ ಸ್ಟೋರಿನ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ನೆಗೆಟಿವ್ ಆಗಿ ಆ ತರ ಸ್ಟೋರಿ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ದಿಸ್ ಕುಡ್ ಬಿ ದ ಒನ್ ಅಂತ ಬರ್ತಾ ಇದೆ. ಇದಕ್ಕಿಂತ ಇನ್ನೇನ್ ಬೇಕಿದೆ ಅಶ್ಯೂರೆನ್ಸ್ ನಿಮಗೆ. ಹಾಗೂ ಇಲ್ಲಿ ಒಂದು ಆಲದ ಮರ ಕೂಡ ಇದೆ. ಅದು ಕೂಡ ಒಂದು ಫೌಂಡೇಶನ್ ಅಂಡ್ ಸ್ಟ್ರೆಂತ್ ನ ಒಂದು ಕಾರ್ಡ್ ಆಗಿದೆ.
ಸೊ ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಬಂದಿರೋದಕ್ಕೂ ಒಂದು ಕಾರಣ ಇದೆ, ಹಾಗೆ ಅವ್ರು ನಿಮ್ಮನ್ನ ಈಸಿಯಾಗಿ ಬಿಟ್ಟು ಹೋಗಲ್ಲ ಅಂತ ಒಂದು ಅಶ್ಯೂರೆನ್ಸ್ ಕಾರ್ಡ್ ಬಂದಿದೆ. ಕಿಡ್ಸ್ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ಹೌದು, ಅಗೇನ್ ಇದೊಂದು ಕ್ಲಾರಿಫಿಕೇಶನ್ ಅಶ್ಯೂರೆನ್ಸ್ ಕಾರ್ಡ್ ಆಗಿದೆ. ನೀವಿನ್ನ ಮದ್ವೆ ಆಗಿಲ್ಲ, ಮದ್ವೆ ಟೈಮ್ ನಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಥವಾ ಮದ್ವೆ ಮಾಡುವ ಒಂದು ಪ್ಲಾನಿಂಗ್ ನಲ್ಲಿ ಏನೋ ಆಯ್ತು ಅಂದ್ರೆ ಫ್ಯೂಚರ್ ನಲ್ಲಿ ಐ ಆಮ್ ಸೀಯಿಂಗ್ ಕಿಡ್ಸ್ ಅಂದ್ರೆ ಮಕ್ಕಳು ಈ ಒಂದು ರಿಲೇಶನ್ಶಿಪ್ ನಲ್ಲಿ ಇನ್ವಾಲ್ವ್ ಆಗ್ತಾರೆ, ಮಗುನೂ ಆಗುತ್ತೆ ಅಂತ ಒಂದು ಅಶ್ಯೂರೆನ್ಸ್ ಕಾರ್ಡ್ ನಿಮ್ಗೆ ಸಿಗ್ತಾ ಇದೆ, ವಿಚ್ ಇಸ್ ವೆರಿ ಗುಡ್. ಅಬಾಂಡನ್ಮೆಂಟ್ ಏನು ಇಲ್ಲದೆ ಏನು ಕಾರಣ ಹೇಳ್ದೆ ಹಾಗೆ ಹೊರಟು ಬಿಟ್ರು. ಸೊ ಅದಕ್ಕೆ ಎಷ್ಟೋ ರೀಸನ್ ಇರುತ್ತೆ. ನಾನು ಜಸ್ಟ್ ಚೆಕ್ ಮಾಡ್ತೀನಿ ಯಾಕೆ ಅವ್ರು ಅಬಾಂಡನ್ಮೆಂಟ್ ಮಾಡಿದ್ರು, ಅವ್ರು ಯಾಕೆ ನಿಮ್ಗೆ ಈಸಿಯಾಗಿ ಹಾಗೆ ಬಿಟ್ಟು ಹೋದ್ರು ಅಂತಾನು ಚೆಕ್ ಮಾಡಿ ಹೇಳ್ತೀನಿ. ಹೆಲ್ದಿ ಸೆಕ್ಷುಯಾಲಿಟಿ ಬರ್ತಾ ಇದೆ ಈ ರಿಲೇಶನ್ಶಿಪ್ ನಲ್ಲಿ, ನಿಮ್ಮ ಅವರ ನಡುವೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮ್ಯಾನಿಫೆಸ್ಟೇಷನ್ ಕಾರ್ಡ್ ಕೂಡ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ ಒಂದು ನೆಗೆಟಿವ್ ಎನರ್ಜಿ ಇರಬಹುದು ಅಥವಾ ಕೆಟ್ಟ ಜನರ ಕಣ್ಣಿರಬಹುದು. ನಿಮ್ಮ ಒಳ್ಳೆಯ ರಿಲೇಶನ್ಶಿಪ್ ಕೂಡ ಈಗ ಹಾಳಾಗಿದೆ, ಸೆಪರೇಷನ್ ನ ಅನುಭವಿಸ್ತಾ ಇದೆ. ಅದಾದ ನಂತರ ರಿಲ್ಯಾಕ್ಸ್ಡ್ ಅಂಡ್ ಲೆಟ್ ಗೋ ಅಂತ ಕೂಡ ಬರ್ತಾ ಇದೆ. ಸೊ ಈ ಒಂದು ಟೈಮ್ ನ ನೀವು ಲೆಟ್ ಗೋ ಮಾಡ್ಬೇಕಾಗುತ್ತೆ, ಈ ಒಂದು ಸಿಚುವೇಶನ್ ನ ನೀವು ಲೆಟ್ ಗೋ ಮಾಡ್ಬೇಕಾಗುತ್ತೆ. ನೀವು ತೀರಾ ಯೋಚನೆ ಮಾಡೋದು, ತೀರಾ ಇದ್ರ ಒಳಗಡೆ ಆಳವಾಗಿ ಹೋಗೋದ್ರಿಂದ ನಿಮ್ಗೆ ಇನ್ನ ನೋವು ಉಂಟಾಗುತ್ತೆ, ಹಾಗೂ ಇದರಿಂದ ನಿಮ್ಗೇನು ರಿಟರ್ನ್ಸ್ ಬರೋದಿಲ್ಲ ಅಂತ ಕೂಡ ಒಂದು ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಸೊ ಬೇಸಿಕಲಿ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನೀವು ಸ್ವಲ್ಪ ಶಾಂತವಾಗಿರಿ. ಯಾವುದೇ ವಿಷಯವಾಗೂ ಒಂದು ಹಾರ್ಶ್ ಡಿಸಿಷನ್ಸ್ ನ ತಗೊಳ್ಳೋದು ಅಥವಾ ಹೊರಟೇ ಬಿಡ್ತಾರ ನನ್ನ ಅಂತ ಎಲ್ಲ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯು ಶುಡ್ ಬಿ ಮೋರ್ ಅಂಡ್ ಮೋರ್ ಪಾಸಿಟಿವ್. ನಾನು ಕೊಟ್ಟಿರೋ ಟೈಮ್ ಲೈನ್ ನ ಮತ್ತೆ ನೆನ್ಪಿಟ್ಕೊಳ್ಳಿ. 2 ವೀಕ್ಸ್ ಮಿನಿಮಮ್, 4 ವೀಕ್ಸ್ ಮ್ಯಾಕ್ಸಿಮಮ್ ನಲ್ಲಿ ಅವ್ರು ನಿಮ್ ಲೈಫಿಗೆ ವಾಪಸ್ ಬರಬೇಕು. ಈಗ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೂಡ ಸ್ವಲ್ಪ ಮಾಡ್ತೀನಿ. ಓಕೆ, ಐ ವಿಲ್ ಡೂ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಫಾರ್ ಯು. ಟ್ಯಾರೋ ನಲ್ಲಿ ನಿಮ್ಗೆ ಏನೇನ್ ಮೆಸೇಜ್ ಸಿಗ್ಬೇಕಾಗಿತ್ತು, ಕ್ಲಾರಿಫಿಕೇಶನ್ ಸಿಗ್ಬೇಕಾಗಿತ್ತು, ಅದೆಲ್ಲ ಸಿಕ್ಕಿದೆ. ಸೊ ಲೆಟ್ಸ್ ಸಿ ಈ ವ್ಯಕ್ತಿಗೆ ಏನ್ ಹೇಳಬೇಕು ಅನ್ಸ್ತದೆ, ವಾಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಸೇ. ಲೆಟ್ಸ್ ಡು ದ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಲ್ಸೋ ಫಾರ್ ಯು. ಸೊ ಇಲ್ಲಿ ಈ ವ್ಯಕ್ತಿ ಅವ್ರ ಮೈಂಡ್ ನಿಂದ ನಿಮ್ಮನ್ನ ತೆಗ್ದಾಕಕ್ ಆಗ್ತಾ ಇಲ್ಲ, ಅದನ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಇವರು ಹಿಂದೆ ನೀವು ಅವರು ಸ್ಪೆಂಡ್ ಮಾಡಿರುವಂತಹ ಒಂದು ಕ್ಷಣಗಳ ಬಗ್ಗೆ ಯೋಚನೆ ದೀರ್ಘವಾಗಿ ಮಾಡ್ತಾ ಇದ್ದಾರೆ. ಅಂಡ್ ಒಂದ್ ಕ್ಷಣನೂ ಅವ್ರಿಗೆ ಒಂಥರ ಒಬ್ಸೆಸ್ಡ್ ಥಾಟ್ಸ್ ಅಂತ ಹೇಳ್ತೀವಿ, ಪದೇ ಪದೇ ನಿಮ್ ಬಗ್ಗೆನೆ ಎಷ್ಟೇನೆ ನಿಮ್ಮನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೂ ಕೂಡ ಅವ್ರಿಗೆ ಅದ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ನಾನು ಇವಾಗ ಇಲ್ಲಿ 6 ನಂಬರ್ ನೋಡ್ತಾ ಇದ್ದೀನಿ. 6 ಇಸ್ ಈಕ್ವಲ್ ಟು ಸಕ್ಸಸ್ ಅಂತ ಹೇಳ್ತೀವಿ. ಈ ರಿಲೇಶನ್ಶಿಪ್ ನಲ್ಲಿ ಸಕ್ಸಸ್ ಇದೆ. ಸೊ ಡೋಂಟ್ ಗಿವ್ ಅಪ್, ಬಿ ಸ್ಟ್ರಾಂಗ್. ಹಾಗೂ ಅವ್ರು ನಿಮ್ಗೋಸ್ಕರ ಬರ್ನ್ ಆಗ್ತಾ ಇದಾರೆ ಅಂತ ಹೇಳ್ತೀನಿ. ಐ ಬರ್ನ್ ಫಾರ್ ಯು ಅಂತ ಹೇಳ್ತಾ ಇದಾರೆ. ಐ ಬರ್ನ್ ವೆನ್ ಐ ಥಿಂಕ್ ಅಬೌಟ್ ಯು, ಐ ಬರ್ನ್ ಅಂತ ಹೇಳ್ತಾ ಇದಾರೆ. ನಂಗೆ ಸರಿಯಾಗಿ ನಿದ್ದೆನೂ ಬರಲ್ಲ ಒಂದೊಂದ್ಸಲ ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ, ಅಷ್ಟು ನಾನು ಆಳವಾಗಿ ನಿನ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದಾರೆ. ನಿನ್ನನ್ನು ಬಿಟ್ಟಿರೋದು ನನಗೆ ಕಷ್ಟ ಆಗ್ತಾ ಇದೆ, ಆದ್ರೂ ಕೂಡ ಮೇ ಬಿ ಈಗೋ ಅಥವಾ ಒಂಥರ ಯೋಚನೆ, ಸಮ್ ಕೈಂಡ್ ಆಫ್ ಅ ನೆಗೆಟಿವ್ ಎನರ್ಜಿ ನಾನು ಆಗ್ಲೇ ಹೇಳಿದಾಗೆ ಪಿಕ್ ಮಾಡ್ತಾ ಇದ್ದೀನಿ. ಅದರಿಂದನೇ ರಿಲೇಶನ್ಶಿಪ್ ಹಾಳಾಗಿದೆ. ಅದು ಯಾರೇ ಆಗಿರ್ಬೋದು, ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಒಂದು ಕೆಟ್ಟ ಕಣ್ಣಾಗಿರ್ಬೋದು, ಅದೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಆದ್ರೆ ಇದು ಅವರ ಒಂದು ವಿಚಾರದಿಂದ ಈ ರಿಲೇಶನ್ಶಿಪ್ ಬ್ರೇಕ್ ಆಗಿದೆ. ಅವರು ಇವಾಗ ಕ್ವೆಶನ್ ಮಾಡ್ಕೊಳ್ತಾ ಇದ್ದಾರೆ, ನಾನ್ ಯಾಕೆ ಹೀಗ್ ಮಾಡ್ದೆ, ನಾನ್ ಯಾಕೆ ಮಾತ್ ಬಿಟ್ಟೆ, ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ತರ ಮಾಡಿದ್ದೆ ತಪ್ಪಾಯ್ತೇನೋ ಅಂತ ಕೂಡ ಅವರು ಒಂದು ಪಶ್ಚಾತ್ತಾಪದಲ್ಲಿದ್ದಾರೆ. ಹಾಗೂ ವಾಪಸ್ ಹೋಗ್ಬೇಕು, ಮಾತಾಡ್ಬೇಕು, ಸರಿ ಮಾಡ್ಕೋಬೇಕು ಅನ್ನುವ ಒಂದು ಪ್ಲಾನಿಂಗ್ ನಲ್ಲೂ ಈ ವ್ಯಕ್ತಿ ಇದ್ದಾರೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವರು ನಿಮ್ಮ ಜೊತೆ ಕಳೆದಿರುವಂತ ಕ್ಷಣಗಳ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂಥರ ಸ್ಮೈಲ್ ಮಾಡೋದು, ಖುಷಿ ಪಡೋದು, ಪ್ಯಾಷನೇಟ್ ಆಗೋದು, ಪಾಸಿಟಿವ್ ಆಗಿರೋದು, ಹೀಗೆಲ್ಲ ನಾನು ನೋಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಫ್ಲೇಮ್ ಇಸ್ ಸೋ ಹೈ, ತುಂಬಾ ಹೈ ಆಗ್ತಾ ಇದೆ ಫ್ಲೇಮ್. ಅಗೇನ್ ಅವ್ರು ಎಷ್ಟು ನಿಮ್ಮನ್ನ ಅವಾಯ್ಡ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಅವ್ರಿಗೆ ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ. ಅದು ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಈಗ ಪ್ರೆಸೆಂಟ್. ಎಷ್ಟು ಡೀಪರ್ ಆಗಿ ನಿಮ್ ಬಗ್ಗೆ ಬೇಡ ಅಂತ
ಒಂದು ಮನಸ್ಥಿತಿಗೆ ಹೋದ್ರು ಇಲ್ಲ, ಅವ್ರ ಮನಸ್ಸೇ ಅವ್ರ ಮಾತು ಕೇಳ್ತಾ ಇಲ್ಲ ಅನ್ನೋ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ. ಸೊ ದಿಸ್ ಪರ್ಸನ್ ಇಸ್ ಕ್ವೈಟ್ ಪ್ಯಾಷನೇಟ್ ಅಬೌಟ್ ಯು. ಅಕಾರ್ಡಿಂಗ್ ಟು ದಿ ರೀಡಿಂಗ್ ನಾನು ಏನು ನೋಡ್ತಿದ್ದೀನಿ ಅಂದರೆ, ಈ ವ್ಯಕ್ತಿ, ನಾನು ಇವಾಗ ಹಾರ್ಟ್ ಸಿಂಬಲ್ಲು ನೋಡ್ತಿದ್ದೀನಿ. ನೀವು ಝೂಮ್ ಮಾಡಿ ನೋಡಿದ್ರೆ ಯು ಕ್ಯಾನ್ ಸಿ ಬ್ಯೂಟಿಫುಲ್ ಹಾರ್ಟ್ ಸಿಂಬಲ್ ಬಂದಿದೆ. ಹಾಗೂ 6 ನೋಡ್ತಾ ಇದ್ದೀನಿ, ಲಿಪ್ಸ್ ನೋಡ್ತಾ ಇದ್ದೀನಿ. ಮೇ ಬಿ ಆ ಥರದೊಂದು ಕ್ಷಣಗಳನ್ನ ಅವರು ನೆನೆಸ್ಕೊಳ್ತಾ ಇದ್ದಾರೆ. ಅವರ ಪ್ರೈವೇಟ್ ಮೊಮೆಂಟ್ಸ್ನ ಅವರು ಇವಾಗ ಥಿಂಕ್ ಮಾಡ್ತಾ ಇದ್ದಾರೆ. ಮೇ ಬಿ ಆ ಥರ ನೀವಿಬ್ರು ಮಾತಾಡಿರುವಂತಹ ಕ್ಷಣಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಬ್ಯೂಟಿಫುಲ್ ಮೊಮೆಂಟ್ ಏನಿತ್ತು ನಿಮ್ಮ ಜೊತೆ, ಅದನ್ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರೆಸೆಂಟ್. ಸೊ ಟೂ ಹಾರ್ಟ್ಸ್ ನಾನು ಪಿಕ್ ಮಾಡ್ತಾ ಇದ್ದೀನಿ. 2 ಹಾರ್ಟ್ಸ್, ಒಂದು ಹಾರ್ಟ್ ಮೇಲೆ ಇನ್ನೊಂದು ಹಾರ್ಟು ಕ್ರಿಯೇಟ್ ಆಯಿತು. ನೀವು ಅದನ್ನು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಹಾರ್ಟ್ ಅವಾಗಲೇ ಕ್ರಿಯೇಟ್ ಆಗಿತ್ತು, ಅದ್ರ ಮೇಲೆ ಮತ್ತೆ ಇನ್ನೊಂದು ಹಾರ್ಟ್ ಕ್ರಿಯೇಟ್ ಆಗಿದೆ. ಸೊ ಆ ಥರ ಓವರ್ಲ್ಯಾಪಿಂಗ್ ಹಾರ್ಟ್ ಆಗಿರೋದ್ರಿಂದ ಅವರು ಅಳ್ತಿರಬಹುದು, ಮತ್ತೆ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಮಿಸ್ ಮಾಡ್ಕೊಳ್ಳೋದು, ಇದೆಲ್ಲ ನಡೀತಾ ಇದೆ ಪ್ರೆಸೆಂಟ್. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನಾನು ಹೇಳಿರುವಂಥ ಟೈಮ್ ಲೈನ್ ವಿಷಯವಾಗಿ ನೋಡಕ್ ಹೋದ್ರೆ, ಹಿ ಆರ್ ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಸೂನ್. ಮೊದ್ಲು ಹಾಗೆ ಮಾತಾಡುವಂಥದ್ದು, ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಳುವಂಥದ್ದೆಲ್ಲ ನಡೆಯುತ್ತೆ. ಜಸ್ಟ್ ಬಿ ಪೇಷಂಟ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ವಿಲ್ ಬಿ ಎಂಡಿಂಗ್ ದ ರೀಡಿಂಗ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.